ರಾಜ್ಯದಲ್ಲಿ ಇ ಫಾರ್ಮಸಿ ವಿರೋಧಿಸಿ ಮೆಡಿಕಲ್ ಶಾಪ್ಗಳು ಬಂದ್ ಆಗಿರೋದ್ರ ಬಗ್ಗೆ ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ವಿ. ತುಮಕೂರು ಜಿಲ್ಲೆಯಲ್ಲಿ 2,000 ಮೆಡಿಕಲ್ ಶಾಪ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಜನೌಷಧ ಹೊರತು ಖಾಸಗಿ ಮೆಡಿಕಲ್ ಸ್ಟೋರ್ಸ್ ಎಲ್ಲವೂ ಕೂಡ ಬಂದ್ ಆಗಿದೆ. ಸೊ ಇಲ್ಲಿ ಒಗ್ಗಟ್ಟು ಕಾಣಿಸ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಮೆಡಿಕಲ್ ಶಾಪ್ಗಳ ನಡುವಿನ ಒಗ್ಗಟ್ಟು ಕಾಣಿಸ್ತಾ ಇದೆ. ಟೋಟಲ್ ಆಗಿ 2,000 ಮೆಡಿಕಲ್ ಶಾಪ್ಸ್ ಬಂದ್ ಆಗಿರೋದು ಏಕಕಾಲಕ್ಕೆ. ಜನೌಷಧಿ ಕೇಂದ್ರ ಬಿಟ್ಟರೆ ಇನ್ನೆಲ್ಲೂ ಕೂಡ ಎಮರ್ಜೆನ್ಸಿ ಮೆಡಿಸಿನ್ಸ್ ಸಿಗ್ತಾ ಇಲ್ಲ ಅನ್ನುವಂತಹ ಚಿತ್ರಣ ಕಂಡು ಬರ್ತಾ ಇದೆ ತುಮಕೂರಿನಲ್ಲಿ. ಹೀಗೆಲ್ಲ ಹೋರಾಟ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಜನರ ಹಿತಾಸಕ್ತಿಯನ್ನು ಕೂಡ ಹೇಳ್ತಾ ಇದ್ದಾರೆ ಅವರು. ಅಂದರೆ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ಗಳು ಆನ್ಲೈನಲ್ಲಿ ಸಿಗ್ತಿದೆ, ನಿದ್ರೆ ಬರ್ತಿಲ್ಲ ಅಂತ ಹೇಳಿ ನಕಲಿ ಪ್ರಿಸ್ಕ್ರಿಪ್ಷನನ್ನು AI ಮೂಲಕ ಜನರೇಟ್ ಮಾಡಿ ಅದನ್ನು ಈ ಆನ್ಲೈನ್ ಮೆಡಿಕಲ್ ಸ್ಟೋರ್ಗಳಿಗೆ ಪ್ರೊವೈಡ್ ಮಾಡಿ ಫಾರ್ಮಸಿಗಳ ಮೂಲಕ ಈಸ್ಕೊಳ್ತಾ ಇದ್ದಾರೆ ನಿದ್ರೆ ಮಾತ್ರೆಯನ್ನು, ಆ್ಯಂಟಿಬಯೋಟಿಕ್ಸನ್ನು ಅಂತ. ನಿಮಗೆ ನೆನಪಿರ್ಬೋದು, ನರೇಂದ್ರ ಮೋದಿಯವರು ಈ ಹಿಂದೆ ಹೇಳಿದರು, ಈ ಡೋಲೋನೆಲ್ಲ ಚಾಕ್ಲೇಟ್ ರೀತಿ ನುಂಗಬೇಡಿ, ಅತಿ ಹೆಚ್ಚು ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋ ದೇಶ ನಮ್ದು ಆಗ್ತಾ ಇದೆ, ಹಂಗಾಗಬಾರ್ದು ಅಂತ.